ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವೈ 2 HCG ಶಾರ್ಟ್ಸ್ ಆರ್ ಗಿವನ್ ಇನ್ ದ ಸೇಮ್ ಸೈಕಲ್ ಆಫ್ ಫರ್ಟಿಲಿಟಿ ಟ್ರೀಟ್ಮೆಂಟ್. ಅಂದರೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ಯಾವುದೇ ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಗಿರಬಹುದು, ನಾರ್ಮಲ್ ಫಸ್ಟ್ ಬೇಸಿಕ್ ಯಾವುದು ಫಾಲಿಕ್ಯುಲರ್ ಸ್ಟಡೀಸ್. ಓಕೆ, ಫಾಲಿಕ್ಯುಲರ್ ಸ್ಟಡೀಸ್ ಆಗಿರಬಹುದು, ಅಥವಾ ಓಲೇಷನ್ ಇಂಡಕ್ಷನ್ ಆಗಿರಬಹುದು, ಅಥವಾ IUI ಆಗಿರ್ಬೋದು, ಅಥವಾ IVF ಆಗಿರ್ಬೋದು. ಓಕೆ, ಸೊ ಯಾವುದೇ ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಗಿರಬಹುದು, ಆ ಫರ್ಟಿಲಿಟಿ ಟ್ರೀಟ್ಮೆಂಟ್ ಟೈಮಲ್ಲಿ ಓವ್ಯುಲೇಷನ್ ಆಗ್ತಾ ಇಲ್ಲ, ನ್ಯಾಚುರಲ್ ಆಗಿ ಓವ್ಯುಲೇಷನ್ ಆಗ್ತಾ ಇಲ್ಲ ಅಂತಂದವಾಗ ಕೊಡುವಂತಹ ಇಂಜೆಕ್ಷನ್ನು HCG ಇಂಜೆಕ್ಷನ್. ಓಕೆ, ಇದನ್ನು ಟ್ರಿಗರ್ ಶಾಟ್ ಅಂತ ಹೇಳ್ತಾರೆ. HCG ಅಂತಂತಂದರೆ ಹ್ಯೂಮನ್ ಕೊರಿಯೋನಿಕ್ ಗೊನಾಡೋಟ್ರೋಪಿನ್ ಅಂತ. ಈ ಇಂಜೆಕ್ಷನ್ ಶಾಟ್ ಇದು ಏನು ಮಾಡುತ್ತೆ ಅಂತಂದರೆ, ಇದು ನಥಿಂಗ್ ಬಟ್ ಹಾರ್ಮೋನ್. ಓಕೆ, ಈ ಹಾರ್ಮೋನ್ ಏನು ಮಾಡುತ್ತೆ ಅಂತಂತಂದರೆ ಓವ್ಯುಲೇಷನ್ ಆಗೋ ಹಾಗೆ ಟ್ರಿಗ್ಗರ್ ಮಾಡುತ್ತೆ. ಓಕೆ, ಹಾಗಾಗಿನೇ ಇದನ್ನು HCGನ ಟ್ರಿಗ್ಗರ್ ಶಾಟ್ ಅಂತಂತ ಹೇಳಿ ಕರೀತಾರೆ. ಸೊ ಒಂದು ಸೈಕಲಲ್ಲಿ ಒಂದೇ ಸತಿ ಓವ್ಯುಲೇಷನ್ ಆಗೋದು. ಸೊ ಒಂದು ಸತಿ ಓವ್ಯುಲೇಷನ್ ಆಗುತ್ತೆ ಅಂದಮೇಲೆ ಒಂದು ಸತಿ HCG ಶಾಟ್ ಕೊಡಬೇಕಾಗಿರುತ್ತೆ. ಆದರೆ ಯಾಕೆ 2 ಸತಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ನನಗೆ ಅನ್ನೋದೇ ಇವತ್ತಿನ ಟಾಪಿಕ್. ಯಾಕೆ 2 HCG ಶಾಟ್ ಕೊಟ್ಟಿದ್ದಾರೆ? ಯಾವುದೇ ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಗಿರ್ಬೋದು, ಫಾಲಿಕ್ಯುಲರ್ ಸ್ಟಡಿ ಆಗಿರಬಹುದು, ಓವ್ಯುಲೇಷನ್ ಇಂಡಕ್ಷನ್ ಆಗಿರಬಹುದು, IUI ಆಗಿರ್ಬೋದು, IVF ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಯೂಶ್ವಲ್ ಆಗಿ ಒಂದೇ ಶಾಟ್ ಕೊಡ್ತಾರೆ. ಒಂದೇ HCG ಇಂಜೆಕ್ಷನ್ ಶಾಟ್ನ ಕೊಡ್ತಾರೆ. ಯಾವಾಗ ಕೊಡ್ತಾರೆ? ಅರೌಂಡ್ 14th ಡೇ ಕೊಡ್ತಾರೆ, ಅಥವಾ 14th ಅಥವಾ 13th ಆರ್ 12th ಡೇ. ಯಾವ ಪರ್ಟಿಕ್ಯುಲರ್ ಡೇನಲ್ಲಿ ಎಗ್ ಒಳ್ಳೆ ಗ್ರೋತ್ ಆಗಿದೆ, ಡಾಮಿನೆಂಟ್ ಫಾಲಿಕಲ್ ಇದೆ ಅನ್ನೋದು ಗೊತ್ತಾಗುತ್ತೆ. ಯಾವಾಗ 2 ಸೆಂಟಿಮೀಟರ್ ಅಥವಾ 20 mm ಅರೌಂಡ್ ಫಾಲಿಕಲ್ ಇದೆ ಅನ್ನೋದು ಸ್ಕ್ಯಾನ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಯಾವಾಗ ಸ್ಕ್ಯಾನಿಂಗಲ್ಲಿ ಡಾಕ್ಟರ್ಸ್ ನೋಡ್ತಾರೆ, ಓಕೆ ಒಳ್ಳೆ ಎಗ್ ಸೈಜ್ ಬಂದಿದೆ, ಅರೌಂಡ್ 20 mm ಅಂತಂತಂದರೆ 19 ಆಗಿರಬಹುದು, 18 ಆಗಿರಬಹುದು, ಅಥವಾ 21 ಆಗಿರ್ಬೋದು, 22 ಆಗಿರ್ಬೋದು. ಅರೌಂಡ್ 20 mm ಯೂಶ್ವಲ್ ಆಗಿ ಚೆನ್ನಾಗಿರೋ ಎಗ್ ಅಂತಂತಂದರೆ 20 mm ಬೈ ಸೈಜ್ ಚೆನ್ನಾಗಿರೋ ಎಗ್ಗು ಅನ್ನೋದು ಅಂದ್ಕೊಳ್ಳೋದು. ಸೈಜ್ ಚೆನ್ನಾಗಿದೆ ಅಂತಂದರೆ ಓಕೆ, ಇದು ಡಾಮಿನೆಂಟ್ ಫಾಲಿಕಲ್ ಚೆನ್ನಾಗಿದೆ, ಹೆಲ್ತ್ ಚೆನ್ನಾಗಿದೆ ಇದ್ರದ್ದು ಅಂತ ಅಂದ್ಕೊತಾರೆ ಅಷ್ಟೇ. ಓಕೆ, ಆ ಥರ ಡಾಮಿನೆಂಟ್ ಫಾಲಿಕಲ್ ಯಾವಾಗ ಇದೆ ಅನ್ನೋದು ಗೊತ್ತಾಗುತ್ತೆ. ಸ್ಕ್ಯಾನ್ ಮಾಡ್ತಾ ಇರ್ತಾರಲ್ವಾ, ಪ್ರತಿ ಆಲ್ಟರ್ನೇಟಿವ್ ಡೇಸ್ ಸ್ಕ್ಯಾನ್ ಮಾಡ್ತಾರೆ. ಯಾವಾಗ ಡಾಮಿನೆಂಟ್ ಫಾಲಿಕಲ್ ಇದೆ ಅನ್ನೋದು ಗೊತ್ತಾಗುತ್ತೆ, ಆವಾಗ ಡಾಕ್ಟರ್ಸ್ ಏನು ಮಾಡ್ತಾರೆ, HCG ಶಾಟ್ ಕೊಡ್ತಾರೆ. ಸೊ HCG ಶಾಟ್ ಕೊಡೋದೇ ಓವ್ಯುಲೇಷನ್ ಆಗೋದಕ್ಕೆ ಅಂತ. ಒಂದು ಸತಿ HCG ಶಾಟ್ ಕೊಟ್ಟರೆ ಓವ್ಯುಲೇಷನ್ ಆಗುತ್ತೆ ಅಂತ. ಯಾವಾಗ 24 to 36 hours ಒಳಗಡೆ ಓವ್ಯುಲೇಷನ್ ಆಗುತ್ತೆ. ಹಾಗಿದ್ಮೇಲೆ ಇನ್ನೊಂದು ಸತಿ ಯಾಕೆ ಕೊಟ್ಟರು ನನಗೆ HCG ಶಾಟು ಅನ್ನೋದೇ ಪ್ರಶ್ನೆ. ಓಕೆ, ಯಾಕೆ ಕೊಡ್ತಾರೆ ಅನ್ನೋದೇ ಇವತ್ತಿನ ವಿಡಿಯೋ. ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ರೀಸನು ಟು ಎನ್ಶೋರ್ ಓವ್ಯುಲೇಷನ್. ಯೂಶ್ವಲ್ ಆಗಿ ಓವ್ಯುಲೇಷನ್ ಆಗೇ ಆಗುತ್ತೆ HCG ಶಾಟ್ ಕೊಟ್ಟವಾಗ. ಆದರೆ ಕೆಲವೊಂದಿಷ್ಟು ಜನರ ಬಾಡಿ ಟೈಪ್, ಕೆಲವೊಂದಿಷ್ಟು ಜನ ಕಾಮೆಂಟ್ ಮಾಡ್ತಿರ್ತಾರೆ, ನೀವು ಎಷ್ಟೊಂದು ಕಾಮೆಂಟ್ಸ್ನ ನೋಡ್ತಾ ಇರ್ತೀರ, ಅದರಲ್ಲಿ ಗೊತ್ತಾಗಿದೆ ನನಗೆ HCG ಶಾಟ್ ಕೊಟ್ಟರು ಆದರೆ ಓವ್ಯುಲೇಷನ್ ಆಗಿಲ್ಲ ಅಂತ. ಯಾಕಾಗಿಲ್ಲ? ಸೊ ಯಾಕಾಗಿಲ್ಲ ಅನ್ನೋದು ಮತ್ತೆ ಸುಮಾರಷ್ಟು ರೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವಾಗ ನಿಮಗೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೋತಾ ಇರ್ತೀರಾ, ಆವಾಗ ನಿಮ್ಮ ಓವರಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ನೀವು HCG ಶಾಟ್ ತಗೊಂಡಾದಮೇಲೆ ನಿಮ್ಮ ಓವರಿ ಆ HCG ಇಂಜೆಕ್ಷನಿಗೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದಾಗಿರಬಹುದು. ನಂಬರ್ ಆ್ಯಂಡ್ ಸೈಜ್ ಆಫ್ ಫಾಲಿಕಲ್ಸ್, ಎಷ್ಟು ಫಾಲಿಕಲ್ಸ್ ಇದೆ, 1 ಅಥವಾ 2 ಡಾಮಿನೆಂಟ್ ಫಾಲಿಕಲ್ಸ್ ಇತ್ತು ಅಂತಂತಂದರೆ ಪರ್ಟಿಕ್ಯುಲರ್ ಡೋಸೇಜ್ ವಿಲ್ ಬಿ ಇನಫ್ ಅನ್ನೋದು ಡಾಕ್ಟರ್ಸ್ ಗೊತ್ತಾಗುತ್ತೆ. ಅಥವಾ ಸೈಜ್ ತುಂಬ ಜಾಸ್ತಿ ಇದೆ ಅನ್ನೋ ಹಾಗಿತ್ತು ಅಂತಂತಂದ್ರೂ ಕೂಡ ಇಷ್ಟು ನಾವು ಕಮ್ಮಿ ಮೆಡಿಸಿನನ್ನು ಕೊಟ್ವಿ ಅಂತಂದರೆ, ಕಮ್ಮಿ HCG ಹಾರ್ಮೋನನ್ನು ಕೊಟ್ವಿ ಅಂತಂತಂದರೆ ಫಾಲಿಕಲ್ ಸ್ಟಿಮ್ಯುಲೇಟ್ ಆಗಿ ಓಪನ್ ಆಗಲ್ಲ ಅನ್ನೋ ಅಂಥದ್ದಾಗಿರಬಹುದು. ಓಕೆ, ಒಂದು ನಿಮ್ಮ ಓವರಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು, ಆ್ಯಂಡ್ ಎರಡನೇದು ಎಷ್ಟು ನಂಬರ್ ಆಫ್ ಫಾಲಿಕಲ್ಸ್ ಇದೆ ಅನ್ನೋದು, ಆ್ಯಂಡ್ ಸೈಜ್ ಆಫ್ ಫಾಲಿಕಲ್ಸ್ ಆಗಿರಬಹುದು, ಆ್ಯಂಡ್ ನಿಮ್ಮ ಬಾಡಿ ವೇಟ್ ಆಗಿರಬಹುದು, ಆ್ಯಂಡ್ ಹಾರ್ಮೋನಲ್ ಲೆವೆಲ್ಸ್, ನಿಮ್ಮ ಬಾಡಿನಲ್ಲಿ ಏನಾದರೂ ಬೇರೆ ರೀತಿಯಾದಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಇತ್ತು, ಬೇರೆ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿ ಇತ್ತು ಅಂತಂತಂದರೆ ಆ ಟೈಮಲ್ಲಿ, ಈ ಥರ ಟೈಮ್ಗಳಲ್ಲಿ ಒಂದು ನಂಬರ್, ಒಂದು ಸೈಜ್, ಒಂದು ಓವರಿಯನ್ ರೆಸ್ಪಾನ್ಸು, ನಿಮ್ಮ ಬಾಡಿ ವೇಟು ಆ್ಯಂಡ್ ಬೇರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇಷ್ಟನ್ನು ನೋಡಿಕೊಂಡು ಡಾಕ್ಟರ್ಸ್ ಏನು ಮಾಡ್ತಾರೆ, ಇನ್ನೊಂದು ಸ್ಮಾಲ್ ಡೋಸ್ ಆಫ್ HCGನ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತಂದರೆ ಟು ಎನ್ಶ್ಯೂರ್ ಓವ್ಯುಲೇಷನ್ ಆಗಲೇಬೇಕು ಅಂತ, ಹಾಗೆ ಆಗುತ್ತೆ ಅನ್ನೋ ಕನ್ಫರ್ಮೇಷನಿಗೋಸ್ಕರ, ಆಗಲೇಬೇಕು ಅಂತ ಇನ್ನೊಂದು ಸ್ಮಾಲ್ ಸೆಕೆಂಡ್ ಡೋಸೇಜ್ ಆಫ್ HCG ಶಾಟ್ನ ಕೊಡ್ತಾರೆ. ಓಕೆ, ಇದು ಒಂದು ಕೇಸ್ ಆಯಿತು.
ಇನ್ನೊಂದು ಕೇಸಲ್ಲಿ ಓವಲೇಷನ್ ಆಗಿದೆ ಅಂತ ಸ್ಕ್ಯಾನಿಂಗಲ್ಲಿ ಗೊತ್ತಾಗಿದೆ ಮೇಡಮ್, ಆದ್ರೂ ನನಗೆ ಇನ್ನೊಂದು HCG ಶಾಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಬನ್ನಿ ಅಂತ ಹೇಳಿದ್ದಾರೆ, ನೆಕ್ಸ್ಟ್ 2 days ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ, 1 day ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಇದು ಯಾವಾಗ ಅಂತಂತಂದರೆ ಆಫ್ಟರ್ ಓವ್ಯುಲೇಷನ್ ಆದ ಮೇಲೆ ಸಪೋಸ್ ಏನಾದರೂ ಎಗ್ ಸ್ಪರ್ಮು ಮೀಟ್ ಆಗಿ ನಿಮ್ಮದು ಫರ್ಟಿಲೈಸೇಷನ್ ಸಕ್ಸಸ್ ಆಯಿತು ಅಂತಂತಂದರೆ ಆ ಟೈಮಲ್ಲಿ ಆ ಫರ್ಟಿಲೈಸ್ ಆಗಿರುವಂತಹ ಎಗ್ಗು ಅಂದರೆ ಏನು ಎಗ್ ಎಗ್ಗು ಸ್ಪರ್ಮು ಮೀಟ್ ಆಗಿ ಫರ್ಟಿಲೈಸ್ ಆಗಿರೋ ಅಂಥದ್ದು ಫ್ಯಾಲೋಪಿಯನ್ ಟ್ಯೂಬಲ್ಲಿ ಆಗಿರುತ್ತೆ. ಆ ಫ್ಯಾಲೋಪಿಯನ್ ಟ್ಯೂಬಿಂದ ಮೆಲ್ಲಗೆ ಬಂದು ಅದು ಗರ್ಭಾಶಯಕ್ಕೆ ಹೀಗೆ ಅಂಟ್ಕೋಬೇಕು. ಈ ಗರ್ಭಾಶಯಕ್ಕೆ ಅಂಟ್ಕೊಂಡ ಮೇಲೆ ಅಲ್ಲಿಂದ ಪ್ಲೆಸೆಂಟಾ ಬೆಳ್ಕೊಂತು ಅಂತಂದರೆ ಪ್ಲೆಸೆಂಟಾಯಿಂದ ಪ್ರೊಜೆಸ್ಟ್ರಾನ್ ಹಾರ್ಮೋನು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಆ ಪ್ರೊಜೆಸ್ಟ್ರಾನ್ ಹಾರ್ಮೋನಿಂದ ನಿಮ್ಮ ಬೇಬಿ ಸೇಫಾಗಿರುತ್ತೆ. ಓಕೆ, ಸೊ ಪ್ರೊಜೆಸ್ಟ್ರಾನ್ ಹಾರ್ಮೋನು ಥ್ರೂಔಟ್ ಪ್ರೆಗ್ನೆನ್ಸಿ ಬೇಕೇ ಬೇಕು. ಯಾವಾಗಿಂದ ಬೇಕು? ಹಿಂಗೆ ಅಂಟ್ಕೊಳುತ್ತಲ್ಲ ಅದಕ್ಕಿಂತ ಮುಂಚೆಯಿಂದನೂ ಬೇಕು. ಆದರೆ ಪ್ರೊಜೆಸ್ಟ್ರಾನ್ ಹಾರ್ಮೋನು ಪ್ರೊಡ್ಯೂಸ್ ಆಗೋದು ಪ್ಲೆಸೆಂಟಾಯಿಂದ. ಸೊ ಪ್ಲೆಸೆಂಟಾಯಿಂದ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಬೇಕು ಅಂತಂದರೆ ಪ್ಲೆಸೆಂಟಾ ಫಸ್ಟ್ ಬರಬೇಕು. ಆದರೆ ಫಸ್ಟಿಗೆ ಪ್ಲೆಸೆಂಟಾ ಬಂದಿರಲ್ಲ ಅಲ್ವಾ. ಆ ಮಗು ಏನು ಫಾರ್ಮ್ ಆಗಿರುತ್ತಲ್ಲ ಅದು ಬಂದು ಹಿಂಗೆ ಅಂಟ್ಕೊಳ್ಳೋವರೆಗೂ ನಮ್ಮ ಗರ್ಭಾಶಯದ ಒಳಪದರ ಹಾಗೆ ಗಟ್ಟಿಯಾಗಿ ಇರಬೇಕು, ಸರಿಯಾಗಿ ಇರಬೇಕು, ಹೆಲ್ದಿಯಾಗಿರಬೇಕು, ರೆಸಿಪ್ಟಿವ್ ಇರಬೇಕು ಅನ್ನೋದಕ್ಕೂ ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಬೇಕು. ಸೊ ಆ ಪರ್ಟಿಕ್ಯುಲರ್ ಫ್ಯೂ ಡೇಸ್ ಟೈಮಲ್ಲಿ ನಿಮಗೆ ಪ್ರೊಜೆಸ್ಟ್ರಾನ್ ಎಲ್ಲಿಂದ ಬರುತ್ತೆ? ಬೇರೆ ಕಡೆಯಿಂದ ಬಂದ್ಬಿಡೋದಿಲ್ಲ. ಸೊ ಅದಕ್ಕೂ ಕೂಡ ನಮ್ಮ ದೇಹದಲ್ಲಿನೇ ಮೆಕ್ಯಾನಿಸಮ್ ಇದೆ. ಏನು ಅಂತಂದರೆ ಈ ಫಾಲಿಕಲ್ ಹಿಂಗೆ ಓಪನ್ ಆಗಿ ಹಿಂಗೆ ಆಚೆ ಬಂದಿರುತ್ತಲ್ಲ ಆವಾಗ ಖಾಲಿ ಶೆಲ್ ಏನು ಇರುತ್ತಲ್ಲ, ಈಗ ನಾವು ಎಗ್ಗನ್ನ ಹೊರಗಡೆ ಹಿಂಗೆ ನಾವು ಊಟ ಮಾಡೋ ಎಗ್ಗನ್ನ ಹಿಂಗೆ ತೆಗೆದು ಒಳಗಡೆದನ್ನೆಲ್ಲ ಹಾಕೋತೀವಿ. ಆದರೆ ಹೊರಗಡೆ ಏನು ಬಿಳಿ ಭಾಗ ಏನಿರುತ್ತೆ ಅದನ್ನು ಏನಂತ ಕರಿತೀವಿ, ಅದನ್ನು ಸುಮ್ಮನೆ ಬಿಸಾಕ್ಬಿಡ್ತೀವಲ್ವ. ಆ ಥರ ಹಿಂಗೆ ಓಪನ್ ಆದ ಮೇಲೆ ಓವ್ಯುಲೇಷನ್ ಆದ ಮೇಲೆ ಎಗ್ ಆಚೆ ಬಂದಾದಮೇಲೆ ಹೊರಗಡೆ ಫಾಲಿಕಲ್ನ ಹೊರಪದರ ಏನಿರುತ್ತಲ್ಲ ಅದನ್ನು ಕಾರ್ಪಸ್ ಲೂಟಿಯಮ್ ಅಂತ ಕರೀತಾರೆ. ಸೊ ಈ ಕಾರ್ಪಸ್ ಲೂಟಿಯಮ್ ಏನು ಮಾಡುತ್ತೆ? ಓವ್ಯುಲೇಷನ್ ಆದ ಮೇಲೆ ಪ್ರೆಗ್ನೆಂಟ್ ಆದರೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಈ ಹಾರ್ಮೋನು ಪ್ರೊಡ್ಯೂಸ್ ಆಗಬೇಕು ಅಂತಂದರೆ ಅದನ್ನು HCG ಹಾರ್ಮೋನ್ ಬಂದು ಹೇಳಬೇಕು ಇದಕ್ಕೆ. ಓಕೆ, ಸೊ HCG ಶಾಟ್ ಕೊಟ್ಟರು ಅಂತಂತಂದರೆ ಓವ್ಯುಲೇಷನ್ ಆದಮೇಲೆ HCG ಶಾಟ್ ಕೊಟ್ಟಿದ್ದಾರೆ ಅಂತಂದರೆ ಆ HCG ಬಂದು ಕಾರ್ಪಸ್ ಲೂಟಿಯಮ್ಗೆ ಏನಂತ ಹೇಳುತ್ತೆ, ನೀನು ಇನ್ನೊಂದು ಸ್ವಲ್ಪ ದಿವಸದವರೆಗೂ ಪ್ರೊಜೆಸ್ಟ್ರಾನ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತಾ ಇರು. ಸೊ ಅದು ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಇನ್ನೊಂದು ಸ್ವಲ್ಪ ದಿವಸದವರೆಗೂ ಪ್ರೊಜೆಸ್ಟ್ರಾನ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಆವಾಗ ನಿಮ್ಮ ಇಂಪ್ಲಾಂಟೇಷನ್ನಿಗೆ ಈ ಪ್ರೊಜೆಸ್ಟ್ರಾನು ಹೆಲ್ಪ್ ಮಾಡುತ್ತೆ, ಗರ್ಭಾಶಯನ ಹೆಲ್ದಿಯಾಗಿ ಇಟ್ಕೊಳ್ಳುತ್ತೆ ಆ್ಯಂಡ್ ಏನಂತಾರೆ ಅದಕ್ಕೆ ರಿಸಿಪ್ಟಿವ್ ಆಗಿ ಇಟ್ಕೊಳ್ಳುತ್ತೆ. ಸೊ ದ್ಯಾಟ್ ಇಂಪ್ಲಾಂಟೇಷನ್ ಸಕ್ಸಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಓವ್ಯುಲೇಷನ್ ಆದ ಮೇಲೆ ನಿಮಗೆ HCG ಶಾಟ್ ಕೊಡ್ತಿದ್ದಾರೆ ಅಂತಂತಂದರೆ ನೀವು ಸಪೋಸ್ ಕನ್ಸೀವ್ ಆದ್ರಿ ಅಂತಂದರೆ ಸಕ್ಸಸ್ಫುಲ್ಲಾಗಿ ಇಂಪ್ಲಾಂಟೇಷನ್ ಆಗಲಿ ಅಂತ ಫರ್ಟಿಲೈಸ್ ಆಗಿತ್ತು ಅಂತಂದರೆ ಸಕ್ಸಸ್ಫುಲ್ಲಾಗಿ ಇಂಪ್ಲಾಂಟೇಷನ್ ಕೂಡ ಆಗಲಿ ಅನ್ನೋದಕ್ಕೋಸ್ಕರ ನಿಮಗೆ 2ನೇ ಬಾರಿಗೆ HCG ಇಂಜೆಕ್ಷನನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ರೀಸನು ಡಿಫ್ರೆಂಟ್ ಡಾಕ್ಟರ್ಸ್ ಆ್ಯಂಡ್ ಡಿಫ್ರೆಂಟ್ ಪ್ರೋಟೋಕಾಲ್ಸ್, ಡಿಫ್ರೆಂಟ್ ಕ್ಲಿನಿಕ್ಸ್ ಡಿಫ್ರೆಂಟ್ ಪ್ರೋಟೋಕಾಲ್ ಆಯಿತಾ. ಈಗ ಹೇಗೆ ಡಾಕ್ಟರ್ಸ್ ಚೇಂಜ್ ಆಗ್ತಾರೆ, ಹೇಗೆ ಹಾಸ್ಪಿಟಲ್ ಚೇಂಜ್ ಆಗುತ್ತೆ, ಹಾಗೆ ಅಲ್ಲಿಯ ರೂಲ್ಸ್ ರೆಗ್ಯುಲೇಷನ್ ಅಕಾರ್ಡಿಂಗ್ಲಿ ಡಾಕ್ಟರ್ಸು ನಿಮಗೆ HCG ಡೋಸೇಜ್ನ ಕೊಡ್ತಾರೆ. ಓಕೆ, ಸೊ ಒಬ್ಬೊಬ್ಬ ಡಾಕ್ಟರ್ ಏನು ಮಾಡ್ತಾರೆ 5,000 to 10,000 IU ಅಷ್ಟು ಒಂದೇ ಶಾರ್ಟಲ್ಲಿ 5,000 to 10,000 ಯೂನಿಟ್ ಅಷ್ಟು ಹಾರ್ಮೋನನ್ನ ಒಂದೇ ಸತಿ ಕೊಟ್ಬಿಡ್ತಾರೆ ಒಂದೇ ಶಾರ್ಟಲ್ಲಿ. ಓಕೆ, ಇನ್ನು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅದನ್ನು ಸ್ಪ್ಲಿಟ್ ಮಾಡ್ತಾರೆ. 2,500 to 5,000 IU ಥರ 2 ಡೋಸೇಜ್ನ ಮಾಡಿಕೊಂಡು ಫಸ್ಟಿಗೆ ಒಂದು ಕೊಡ್ತಾರೆ, ನೆಕ್ಸ್ಟಿಗೆ ಒಂದು ಕೊಡ್ತಾರೆ. ಸೊ 2 ಮೆಥಡೂ ವ್ಯಾಲಿಡೇ ಆಯಿತಾ. ನನಗೆಲ್ಲ ಕೊಟ್ಟಿದ್ದು ಒಂದೊಂದೇ HCG ಶಾರ್ಟು, ಬಟ್ ಸುಮಾರಷ್ಟು ಜನಕ್ಕೆ 2 HCG ಶಾರ್ಟ್ ಕೊಟ್ಟಿದ್ದಾರೆ. ಬಟ್ ನನಗೆ ಫಾಲಿಕ್ಯುಲರ್ ಸ್ಟಡಿ ಮಾಡಿಸುವಾಗ, ಓವ್ಯುಲೇಷನ್ ಇಂಡಕ್ಷನ್ ಮಾಡಿಸುವಾಗ, IUI ಮಾಡಿಸುವಾಗ ಪ್ರತಿ ಸತಿನೂ ನನಗೆ ಒಂದೇ ಶಾರ್ಟೇ ಕೊಟ್ಟಿರೋದು. ಸೊ ಅಗೇನ್ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಡಿಪೆಂಡ್ಸ್ ಆನ್ ಯುವರ್ ಬಾಡಿ ಟೈಪ್, ಯುವರ್ ಓವರಿಯನ್ ರೆಸ್ಪಾನ್ಸ್ ಆ್ಯಂಡ್ ಯುವರ್ ಎಗ್ ಸೈಜ್, ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು. ಇದು ಎಲ್ಲದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಎಂಡ್ ಆಫ್ ದಿ ಡೇ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ ನಿಮಗೆ ಹೇಗೆ ಕೊಡಬೇಕು, ಹೇಗೆ ಕೊಟ್ಟರೆ ಇಟ್ ವಿಲ್ ಬಿ ಮೋರ್ ಸಕ್ಸಸ್ಫುಲ್ ಅಂತ ಅನ್ನೋದನ್ನು ಯೋಚನೆ ಮಾಡಿ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ನಿಮಗೆ ಒಂದೇ ಶಾರ್ಟಲ್ಲಿ 10,000 ಕೊಡ್ಬೋದಾ ಅಥವಾ 2 ಶಾರ್ಟ್ ಮಾಡಿಕೊಂಡು ಒಂದು ಸತಿ 5,000 ಇನ್ನೊಂದು ಸತಿ 5,000 ಕೊಡಬೇಕಾ ಅಂತ ಅನ್ನೋದನ್ನು ಡಾಕ್ಟರ್ಸ್ ಡಿಸೈಡ್ ಮಾಡಿ ಹಾಗೂ ಕೊಟ್ಟಿರಬಹುದು.
ಅಷ್ಟೇ ಯಾಕೆ HCG ಶಾಟ್ನ 2 ಸತಿ ಕೊಡ್ತಾರೆ ಅನ್ನೋದು ನಿಮಗೆ ಓವಲೇಷನ್ಕಿಂತ ಮುಂಚೆ ಕೊಟ್ಟಿದ್ದಾರೆ ಅಂತಂತಂದರೆ ಓವಲೇಷನ್ಗೋಸ್ಕರನೇ ಕೊಡ್ತಾರೆ. ಓವಲೇಷನ್ ಆದಮೇಲೆ ಕೊಟ್ಟಿದ್ದಾರೆ ಅಂತಂತಂದರೆ ಡಾಕ್ಟರ್ಸ್ ತಮ್ಮ ಇಷ್ಟದ ಪ್ರಕಾರ ಕೊಟ್ಟಿರಬಹುದು ಒಂದು, ಅಥವಾ ಇಂಪ್ಲಾಂಟೇಷನ್ಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟಿರಬಹುದು ಒಂದು. ಓಕೆ, ಇದೆರಡೇ ಮೇನ್ ರೀಸನ್ನು ಯಾಕೆ 2 ಸತಿ HCG ಶಾಟ್ ಕೊಟ್ಟಿದ್ದಾರೆ ಅನ್ನೋದು. ಓಕೆ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದನ್ನು ಬಿಟ್ಟರೆ ಮತ್ತೇನಾದರೂ ಡೌಟ್ಸ್ ಇತ್ತು HCG ಶಾಟ್ ಬಗ್ಗೆ ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.